ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಸಂಚಾರಿ ಸಿಗ್ನಲ್ ಹದಗೆಟ್ಟು ತಿಂಗಳಾದರೂ ದುರಸ್ತಿ ಮಾಡದ ಅಧಿಕಾರಿಗಳು. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಪ್ರಮುಖ ವೃತ್ತದಲ್ಲಿಯೇ ಇಲ್ಲ ಸಂಚಾರಿ ಸಿಗ್ನಲ್, ಕಣ್ಣು ಮುಚ್ಚಿ ಕುಳಿತ ಸಂಚಾರಿ ಪೊಲೀಸರು. ಕಿತ್ತ ರಸ್ತೆ ಗುಂಡಿಗಳಮಯ, ಸಾರ್ವಜನಿಕರಿಗೆ ನರಕ ಯಾತನೆ. 10 ವರ್ಷ ಕಳೆದ್ರೂ ಡಾಂಬರು ಕಾಣದ ರಸ್ತೆ. ಜನಪ್ರತಿನಿಧಿಗಳೇ ಯಾರಿಗೆ ಹೇಳೋಣ ನಮ್ಮೂರಿನ ರಸ್ತೆ ಪ್ರಾಬ್ಲಮ್. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಆಗಸ್ಟ್ 2ರಿಂದಲೇ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ. ಅತಿಥಿ ಉಪನ್ಯಾಸಕರ ಮರು ನೇಮಕ ಮಾಡಿಕೊಳ್ಳದ ಇಲಾಖೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಕಳಪೆ ಕಾಮಗಾರಿ ಆರೋಪ. ಗುಡಿಬಂಡೆ ತಾಲೂಕಿನ ಕಾವಲುಗುಡ್ಡ ಗ್ರಾಮದಲ್ಲಿ ಕಳಪೆ ಕಾಮಗಾರಿ. ಹಿರಿಯ ಅಧಿಕಾರಿಗಳ ತನಿಖೆಗೆ ಒತ್ತಾಯ. ವಾರ್ತೆಗಳ ವಿವರ. ಇದು ಸಂಚಾರಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ನಿದರ್ಶನ. ಸಣ್ಣ ಕೆಲಸ ಮಾಡಿ ದೊಡ್ಡ ಪ್ರಚಾರ ಪಡೆಯೋ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರಿಗೆ ಪ್ರಮುಖ ವೃತ್ತವೊಂದರಲ್ಲಿ ಕಳೆದ 1 ತಿಂಗಳಿನಿಂದ ಹದಗೆಟ್ಟಿರುವ ಸಿಗ್ನಲ್ ಲೈಟ್ಗಳು ಕಣ್ಣಿಗೆ ಬೀಳದಿರೋದು ವಿಪರ್ಯಾಸ. 2 ಕಡೆ ಕೆಟ್ಟ ಸಿಗ್ನಲ್ ಲೈಟ್ಗಳಿಂದಾಗಿ 4 ದಿಕ್ಕುಗಳಿಂದ ಬರುವ ವಾಹನ ಸವಾರರು ತೀವ್ರ ಪರದಾಟ ನಡೆಸುತ್ತಿದ್ದರು. ಪೊಲೀಸರು ಮಾತ್ರ ಅದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರೋದು ವಿಶೇಷ. ಹಾಗಾದರೆ ಎಲ್ಲಿಯ ಸಮಸ್ಯೆ ಅಂತೀರಾ? ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಸಂಚಾರಿ ಸಿಗ್ನಲ್ ಲೈಟ್ ನಿಂತು ಹೋಗಿರೋದು. ಈ ಸಿಗ್ನಲ್ ಹೀಗೆ ನಿಂತು ಹೋಗಿ ಸುಮಾರು 1 ತಿಂಗಳಾಗಿದೆಯಂತೆ. ಆದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಬಿದ್ದಿಲ್ಲ. ಆದರೆ ಪ್ರತಿನಿತ್ಯ ಈ ವೃತ್ತದಲ್ಲಿ ಸಂಚಾರ ಮಾಡೋ ವಾಹನ ಸವಾರರು ಮಾತ್ರ ಸಿಗ್ನಲ್ ಲೈಟ್ ಉರಿಯುತ್ತಿದೆಯಾ ಇಲ್ಲವೇ ಹದಗೆಟ್ಟಿದೆಯಾ ಎಂಬುದು ತಿಳಿಯದೆ ತೀವ್ರ ಪರದಾಡುತ್ತಿದ್ದು ಯಾವುದೇ ಕ್ಷಣದಲ್ಲಿ ಅಪಘಾತ ಸಂಭವಿಸುವ ಅಪಾಯವೂ ಇದೆ. ಆದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಎಚ್ಚೆತ್ತಿಲ್ಲ. ಹೀಗೆ ಸಂಚಾರಿ ಸಿಗ್ನಲ್ ಲೈಟ್ಗಳು ಹದಗೆಟ್ಟಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಅಂಬೇಡ್ಕರ್ ವೃತ್ತದಲ್ಲಿ. ಇವರೆಗೂ ಶಿಡ್ಲಘಟ್ಟ ವೃತ್ತ ಅಂದೇ ಕರೆಯುತ್ತಿದ್ದ ಈ ವೃತ್ತಕ್ಕೆ ಇದೀಗ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಲಾಗಿದೆ. ಇನ್ನು ಇದು ಸದಾ ಜನ ನಿಬಿಡ ವೃತ್ತವಾಗಿದೆ. ಜಿಲ್ಲಾಧಿಕಾರಿ ಕಚೇರಿ, ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗಕ್ಕೆ ಸಂಪರ್ಕಿಸುವ ರಸ್ತೆಯೊಂದಿದ್ರೆ ಮತ್ತೊಂದು ರಸ್ತೆ ಗೌರಿಬಿದನೂರು, ಎಪಿಎಂಸಿ ಮಾರುಕಟ್ಟೆ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಪ್ರಮುಖ ಪ್ರದೇಶಗಳಿಗೆ ಸಂಪರ್ಕಿಸುವ ರಸ್ತೆಯಾಗಿದೆ. ಇನ್ನೊಂದು ರಸ್ತೆ ಬಾಗೇಪಲ್ಲಿ ಮಾರ್ಗವಾಗಿ ಹೈದರಾಬಾದ್ ಸಂಪರ್ಕಿಸಿದ್ರೆ ಮತ್ತೊಂದು ರಸ್ತೆ ಬೆಂಗಳೂರನ್ನ ಸಂಪರ್ಕಿಸುತ್ತದೆ. ಇಂತಹ ಪ್ರಮುಖ ಮಾರ್ಗಗಳನ್ನು ಸಂಪರ್ಕ ಮಾಡುವ ಈ ಪ್ರಮುಖ ವೃತ್ತದಲ್ಲಿ ಈ ಹಿಂದೆಯೇ ಟ್ರಾಫಿಕ್ ಸಿಗ್ನಲ್ ಅಳವಡಿಸಲಾಗಿದೆ. 4 ಮಾರ್ಗಗಳಲ್ಲಿ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಾಗಿದ್ದು ಸಿಗ್ನಲ್ ಲೈಟ್ಗಳ ಸೂಚನೆಯಂತೆ ವಾಹನ ಸವಾರರು ಇವರಿಗೂ ಸಂಚರಿಸುತ್ತಿದ್ರು. ಆದರೆ ಇದೀಗ ಕಳೆದ 1 ತಿಂಗಳಿನಿಂದ ಈ ವೃತ್ತದಲ್ಲಿ ಅಳವಡಿಸಲಾಗಿರುವ ಗೌರಿಬಿದನೂರು ಮಾರ್ಗದ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಸಂಪರ್ಕಿಸುವ ಮಾರ್ಗದಲ್ಲಿ ಹಾಕಿರುವ ಸಿಗ್ನಲ್ ಲೈಟ್ಗಳು ನಿಂತು ಹೋಗಿವೆ.
ಯಾವ ಕಾರಣಕ್ಕೆ ಇವು ಕೆಟ್ಟಿವೆ ಎಂಬ ವಿಚಾರ ತಿಳಿದಿಲ್ಲವಾದರೂ ಕಳೆದ 1 ತಿಂಗಳಿನಿಂದ ಇವು ಕೆಲಸ ಮಾಡದ ಕಾರಣ 4 ಮಾರ್ಗಗಳಲ್ಲಿ ಸಂಚರಿಸುವ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. 2 ಕಡೆ ಇರುವ ಸಿಗ್ನಲ್ ಲೈಟ್ಗಳು ಬಿದ್ದರೆ ಮತ್ತೆರಡು ಕಡೆ ಇರುವ ಸಿಗ್ನಲ್ ಲೈಟ್ಗಳು ನಿಂತು ಹೋಗಿವೆ. ಹಾಗಾಗಿ ಯಾವ ಮಾರ್ಗದಲ್ಲಿ ಸಾಗಬೇಕು, ಯಾವ ಮಾರ್ಗದಲ್ಲಿ ನಿಲ್ಲಬೇಕು ಎಂಬುದು ತಿಳಿಯದೆ ವಾಹನ ಸವಾರರು ಗೊಂದಲ ಎದುರಿಸುತ್ತಿದ್ದಾರೆ. ಇನ್ನು ಕೆಲ ಖಾಸಗಿ ಬಸ್ ಸೇರಿದಂತೆ ಬೈಕ್ ಸವಾರರು ಸಿಗ್ನಲ್ ಲೈಟ್ ದುರಸ್ತಿಯಾಗಿರುವುದನ್ನೇ ಬಂಡವಾಳವಾಗಿಸಿಕೊಂಡು ತಮ್ಮ ಇಷ್ಟಾನುಸಾರ ವಾಹನ ಸವಾರಿ ಮಾಡ್ತಿದ್ದಾರೆ. ವಾಹನ ಸವಾರರ ಗೊಂದಲದಿಂದಾಗಿ ಈ ವೃತ್ತದಲ್ಲಿ ಅಪಘಾತಗಳು ಸಂಭವಿಸುವ ಅಪಾಯವಿದ್ದು ಕೂಡಲೇ ದುರಸ್ತಿ ಮಾಡಿಸಬೇಕು. ಇಲ್ಲವೇ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 2 ಸಿಗ್ನಲ್ ಲೈಟ್ಗಳನ್ನಾದರೂ ನಂದಿಸುವಂತೆ ವಾಹನ ಸವಾರರು ಆಗ್ರಹಿಸಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರಿಗೆ ಈ ಸಿಗ್ನಲ್ ಲೈಟ್ಗಳನ್ನು ದುರಸ್ತಿ ಮಾಡುವ ಪುರುಸೊತ್ತು ಇದೆಯಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಿದೆ. ಈ ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಖ್ಯವಾದ ರಸ್ತೆ ಹಳೆ BB ರಸ್ತೆ, ಈಗ ನಗರಸಭೆಗೆ ಒಳಪಟ್ಟಿರ್ತದೆ. ಈ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರು ಸಿಗ್ನಲ್ ಅಳವಡಿಸಿರ್ತಾರೆ. ಕೆಳಗಡೆ ಬಲಮುರಿ ಸರ್ಕಲ್ ಒಂದು, ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಒಂದು, ಎರಡರಲ್ಲಿ ಅಳವಡಿಸಿರ್ತಾರೆ. ಅದು ದುರಸ್ತಿ ಮಾಡಲಿಲ್ಲ, ಇದು ದುರಸ್ತಿ ಮಾಡಿ, ಅದು ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ. ಸುಮಾರು 1 ತಿಂಗಳಿಂದ ಅದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಕೂಡ ಜಿಲ್ಲಾಡಳಿತಕ್ಕಾಗಲಿ ನಗರಸಭೆಯವ್ರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಯಾರಿಗೂ ಅದ್ರ ಬಗ್ಗೆ ಪ್ರಜ್ಞೆ ಅನ್ನೋದೇ ಇಲ್ಲ. ಮತ್ತು ಬೆಳಗ್ಗೆಯಿಂದ ಸಾಯಂಕಾಲ ಸಂಬಂಧಪಟ್ಟ ಎಲ್ಲ ಉನ್ನತ ಅಧಿಕಾರಿಗಳು, ಉನ್ನತ ಸ್ಥಾನದಲ್ಲಿರೋ ಮಹಾನುಭಾವರೆಲ್ಲ ಹೋರಾಡ್ತಾನೆ ಇರ್ತಾರೆ. ಮಕ್ಕಳು ಮರಿ ಅಟ್ ಎ ಟೈಮ್ ಈಗ ಈ ರಸ್ತೆಯಲ್ಲಿ ಒಂದು ಸರಿಗೆ 3,000 ಮಕ್ಕಳು ಹೋರಾಡ್ತಾರೆ. ಆ ಸಿಗ್ನಲ್ ಇರಲ್ಲ, ಪೊಲೀಸವರು ಇಬ್ಬರು ಇರ್ತಾರೆ. ಅವ್ರು ಯಾವ ಕಡೆ ಅಂತ ವಾಹನಗಳನ್ನ ಸಂಚಾರ ಅನುವು ಮಾಡ್ಕೊಳಕ್ಕಾಗುತ್ತೆ? ಯಾವ ಕಡೆನೂ ಮಾಡೋಕ್ಕಾಗಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಚಿಕ್ಕಬಳ್ಳಾಪುರದಲ್ಲಿ. ತದನಂತರ ಇನ್ನೊಂದೇನು ಅಂದರೆ, ಸಿಗ್ನಲ್ ಇದೆ, ಫ್ರೀ ಲೆಫ್ಟ್ ಟರ್ನ್ ಎಲ್ಲಿದೆಯೋ ಅಲ್ಲಿ 30 ಮೀಟ್ರ್ ಪಾರ್ಕಿಂಗ್ ಕೊಡಬಾರ್ದು ಅಂತ ಆ್ಯಕ್ಟಲ್ಲಿ ಕ್ಲಿಯರಾಗಿ ಹೇಳ್ತದೆ. ಆದರೆ ಇವರು ಎಲ್ಲೆಲ್ಲಿ ಫ್ರೀ ಲೆಫ್ಟ್ ಟರ್ನ್ ಇದೆಯೋ ಅಲ್ಲಿ ಪೂರ್ತಿ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ. ಅದೇನು ಇವರೇ ಬೆಳಿಗ್ಗೆ ಒಂದು ಪಾರ್ಕಿಂಗ್ ಕೊಡ್ತಾರೆ, ಮಧ್ಯಾಹ್ನ ಒಂದು ಪಾರ್ಕಿಂಗ್ ಕೊಡ್ತಾರೆ, ಸಾಯಂಕಾಲ ಒಂದು ಪಾರ್ಕಿಂಗ್ ಕೊಡ್ತಾರೆ. ಎನ್ಫೋರ್ಸ್ಮೆಂಟು ಈ ಊರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಎನ್ಫೋರ್ಸ್ಮೆಂಟ್ ಇಲ್ಲ, ನಿಷ್ಕ್ರಿಯ ಆಗೋಗ್ಬಿಟ್ಟಿದೆ. ಮೊನ್ನೆ SP ಸಾಹೇಬರು ಈಗ ನೆನ್ನೆ ಯಾವುದೋ ಒಂದು ಆ್ಯಪ್ ಉದ್ಘಾಟನೆ ಮಾಡಿದ್ದಾರೆ. ಪಾಪ ಅವ್ರಿಗೆ ಜನಗಳ ಬಗ್ಗೆ, ಸಾರ್ವಜನಿಕರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಆದರೆ ವ್ಯವಸ್ಥೆ ಆ ಥರ ಇರಬೇಕಲ್ವ? ಆ ಥರ ವ್ಯವಸ್ಥೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್. ಆ ಪ್ರಸಿದ್ಧ ದೇಗುಲಕ್ಕೆ ಸಂಪರ್ಕ ಕಲ್ಪಿಸೋ ಈ ರಸ್ತೆಯಲ್ಲಿ ಒಮ್ಮೆ ಸಂಚರಿಸಿದ್ರೆ ಯಾಕಾದ್ರೂ ಈ ರೋಡಲ್ಲಿ ಬಂದ್ವಪ್ಪ ಅನ್ಸೋದು ಗ್ಯಾರಂಟಿ. ಸದ್ಯ ಆ ರಸ್ತೆಯ ಸ್ಥಿತಿ ಹಾಗಿದೆ. ಮಳೆ ಬಿದ್ರೆ ಅಬ್ಬಬ್ಬ, ರಸ್ತೆಯಲ್ಲಿರುವ ಗುಣಿಗಳಲ್ಲಿ ನೀರು ತುಂಬಿರೋದು ನೋಡಿದ್ರೆ ಅದೇನೋ ರಸ್ತೆಯೋ ಇಲ್ಲವೇ ಕೆರೆಯ ಹಿನ್ನೀರು ಪ್ರದೇಶವೋ ಅನಿಸದಿರದು. ಆ ರಸ್ತೆ ಕಳೆದ 10 ವರ್ಷಗಳು ಕಳೆದರೂ ಯಾವೊಬ್ಬ ಜನಪ್ರತಿನಿಧಿಯೂ ಇತ್ತ ಮುಖ ಮಾಡಿಲ್ವಂತೆ. ಇಷ್ಟಕ್ಕೂ ಯಾವುದು ಆ ದೇಗುಲ, ಆ ಅವ್ಯವಸ್ಥೆಯಿಂದ ಕೂಡಿದ ರಸ್ತೆ ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬಾ, ನೋಡಿದ್ರಲ್ಲ, ಕಿಲೋಮೀಟರ್ ಗಟ್ಟಲೆ ಕಿತ್ತು ಬಂದಿರೋ ಟಾರು, ಎದ್ದು ಕಾಣುತ್ತಿರೋ ಜಲ್ಲಿಕಲ್ಲು. ಒಂದಷ್ಟು ದೂರ ಇದೇ ರಸ್ತೆಯಲ್ಲಿ ಪ್ರಯಾಣಿಸಿದಾಗ ಮತ್ತೊಂದು ಅವ್ಯವಸ್ಥೆಯ ದರ್ಶನ. ನಡು ರಸ್ತೆಯಲ್ಲಿ ಗುಣಿಗಳು ಬೇದಿರೋದು, ಅದೇ ಗುಣಿಯಲ್ಲಿ ಮಳೆ ನೀರು ತುಂಬಿ ರಸ್ತೆಯು ಹಳ್ಳಗಳಂತೆ ಪರಿವರ್ತನೆಯಾಗಿರೋದು. ಅದೇ ರೋಡಿನಲ್ಲಿ ಜೀವ ಅಂಗೈಯಲ್ಲಿ ಇಟ್ಟುಕೊಂಡು ಪ್ರಯಾಣಿಸುತ್ತಿರೋ ವಾಹನ ಸವಾರರು ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡಿದ್ರು ಮತ್ತದೇ ಅವ್ಯವಸ್ಥೆಗಳ ಗೋಚರ. ಈ ಎಲ್ಲ ಸಮಸ್ಯೆಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ಬಾರ್ಲಹಳ್ಳಿ ಗ್ರಾಮ ವ್ಯಾಪ್ತಿಗೆ ಬರುವ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಸಂಪರ್ಕಿಸುವ ರಸ್ತೆಯ
ಹೌದು, ಪ್ರಕೃತಿಯ ಮಡಿಲಲ್ಲಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಸಾವಿರಾರು ಭಕ್ತರು ಆರಾಧಿಸುವ ಧಾರ್ಮಿಕ ಕ್ಷೇತ್ರವಿದೆ. ಈ ದೇವರ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಕಣ್ಣಾಯಿಸಿ ಇಲ್ಲಿನ ನಿಸರ್ಗವನ್ನ ನೋಡಿದಾಗ ಮನಸ್ಸಿಗೆ ಉಲ್ಲಾಸ, ಉತ್ಸಾಹ, ಸಂತೋಷ ಉಂಟಾಗುತ್ತೆ. ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ಧಾರ್ಮಿಕ ಕ್ಷೇತ್ರ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿಯುಂಟ. ಈ ದೇಗುಲಕ್ಕೆ ಹಲವು ವರ್ಷಗಳ ಇತಿಹಾಸವಿದ್ದು ಸಾವಿರಾರು ಭಕ್ತರು ಇಲ್ಲಿನ ದೇವರ ದರ್ಶನಕ್ಕೆ ಬರ್ತಾರೆ. ಕದ್ರಿ ಹುಣ್ಣಿಮೆ, ಶ್ರಾವಣ ಮಾಸ, ಕಾರ್ತಿಕ ಮಾಸ, ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಲು ಭಕ್ತಾದಿಗಳಿಗೆ ಈ ರಸ್ತೆಯೇ ಪ್ರಮುಖ ದಾರಿ. ಚಿಕ್ಕಬಳ್ಳಾಪುರ ನಗರದ ಅಂಬಾ ಭವಾನಿ ಹೋಟೆಲ್ ಬಳಿಯಿಂದ ಈ ದೇಗುಲಕ್ಕೆ ಸಂಪರ್ಕ ಸುಮಾರು 6-7 ಕಿಲೋಮೀಟರ್ ರಸ್ತೆ ಇದಾಗಿದ್ದು, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತಪುರದಿಂದ ದೇವಾಲಯದವರೆಗೂ ಸುಮಾರು 1.5 ಕಿಲೋಮೀಟರ್ ರಸ್ತೆ ಸ್ಥಿತಿ ಅಧ್ವಾನವಾಗಿದ್ದು ಸಂಪೂರ್ಣ ಹದಗೆಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಕಿತ್ತು ಬಂದ ಟಾರು, ರಸ್ತೆಯ ಉದ್ದಕ್ಕೂ ಎದ್ದು ಕಾಣುತ್ತಿದೆ ಜಲ್ಲಿ ಕಲ್ಲು. ವ್ಯವಸ್ಥೆ ಹೆಂಗಿದೆ, ಮುಜರಾಯಿ ಇಲಾಖೆ ಸಂಬಂಧಪಟ್ಟಿರೋ ರೋಡ್ ಯಾರು ಸರಿ ಮಾಡಿಲ್ಲ. ಹೆಂಗೆ ಒಂದೊಂದು ಅಡಿ ಗುಂಡಿಗಳಿದೆ, ಗಾಡಿಗಳು 10-20 ಲಕ್ಷ ತೋಡಿರ್ತೀವಿ, ಗುಂಡಿಗಳಿಗೆ ಟ್ಯಾಕ್ಸ್ ಕಟ್ಟಲ್ವಾ? ಅಷ್ಟು ಗೊತ್ತಾಗಲ್ವಾ? ಇಷ್ಟು ಹದಗೆಟ್ಟಿದೆ ವ್ಯವಸ್ಥೆ. ಹೆಚ್ಚು ವಾಹನಗಳ ಸಂಚಾರದಿಂದ ರಸ್ತೆ ಟಾರು ಕಿತ್ತು ಬಂದು ಜಲ್ಲಿಕಲ್ಲು ಸವೆತದಿಂದ ರಸ್ತೆಯುದ್ದಕ್ಕೂ ಗುಣಿಗಳು ಬಿದ್ದಿವೆ. ಇನ್ನು ಬಿಟ್ಟು ಬಿಡದಂತೆ ಬರುತ್ತಿರುವ ಮಳೆಯಿಂದಾಗಿ ರಸ್ತೆಯಲ್ಲಿ ಬಿದ್ದಿರುವ ಗುಣಿಗಳಲ್ಲಿ ನೀರು ತುಂಬಿ ರಸ್ತೆಯು ಹಳ್ಳ ಕೊಳ್ಳಗಳಂತೆ ಮಾರ್ಪಟ್ಟಿದೆ. ಅದೇ ರಸ್ತೆಯಲ್ಲಿ ಭಾರಿ ವಾಹನಗಳ ಸಂಚಾರದಿಂದ ಮಳೆ ನೀರಿಗೆ ಕೆಸರು ಗದ್ದೆಯಂತಾಗಿದೆ. ಹದಗೆಟ್ಟು ಅಧ್ವಾನ ಸ್ಥಿತಿ ಹಿಡಿದಿರುವುದರಿಂದ ಇದೇ ರಸ್ತೆಯಲ್ಲಿ ಹಾದು ಹೋಗುವ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಬಾರ್ಲಹಳ್ಳಿ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಅಂಬಾಭವಾನಿ ಹೋಟ್ಲ್ ಹತ್ರದಿಂದ ಮೊದಲು ಒಂದು 6-7 ವರ್ಷಕ್ಕೆ ಮೇಲೆ ಆಗಿತ್ತು, ರೋಡ್ ಆಗಿತ್ತು. ಆದರೆ ಇಲ್ಲಿ ಈಶಾ ಫೌಂಡೇಶನ್ ಆಗಿದ್ದು ಇದರಲ್ಲಿ ರೋಡ್ ಸುಮಾರು ಮೆಟೀರಿಯಲ್ಸು ಟನ್ನೇಜು ಜಾಸ್ತಿ ಹಾಕ್ಕೊಂಡು 40-50 ಟನ್ನೇಜ್ ಹಾಕ್ಕೊಂಡು ರೋಡು ಅಡ್ಡಗಟ್ಟಾಗಿದೆ. ಈ ಶ್ರಾವಣ ಶನಿವಾರ ಮತ್ತು ಶ್ರಾವಣ ಶನಿವಾರದಾಗ ಜನ ವಿಪರೀತ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಬರೋದ್ರಿಂದ ಜನಕ್ಕೆ ಜಾಸ್ತಿ ಇಬ್ಬಂದಿ. ರೋಡ್ಗಳೆಲ್ಲ ಗುಣಿಗಳು ಬೀಳೋರು ಎಷ್ಟು ಜನ ಮಳೆ ಬಂದಾಗ ಸುಮಾರು ಇವಾಗ ಒಂದು 15-20 ದಿವಸದಿಂದ ಬೇಜಾನ್ ಮಳೆ, ಕೆರೆಗಳು, ಕೋಡಿಗಳು ಹೋಗ್ತಾ ಇದೆ. ಆನಂತರ ರೋಡ್ ಯಾವ ಅಧಿಕಾರಿಗಳು ಇದನ್ನು MLA ಆಗಲಿ ಒಬ್ಬ ಅಧಿಕಾರಿ ಆಗಲಿ ಇದನ್ನು ಎತ್ಕೊಂತಿಲ್ಲ. ಬೇಜಾನ್ ಜನ ಶನಿವಾರ ಹೊತ್ತು ಬಂದು ನೋಡಿ, ಶ್ರಾವಣ ಶನಿವಾರ ಇನ್ನೂ 4ನೇ ವಾರ ಇದು, ಲಾಸ್ಟ್ ಶನಿವಾರ ಇನ್ನೊಂದು ವಾರ ಐತೆ. ರೋಡ್ ಬಂದು ನೋಡಿ, ಯಾರೇ ಆಗ್ಬೋದು, ಇದು MLA ಆಗ್ಬೋದು, ಬೇರೆ ಅಫ್ಸಿಯಲ್ಸೇ ಆಗ್ಬೋದು, ಅಫ್ಸಿಯಲ್ಸ್ ಬಂದು ನೋಡಿದ್ರೆ ಜನಕ್ಕೆ ಏನು ವ್ಯವಸ್ಥೆ ಐತೆ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ರೋಡ್ ಜಾಸ್ತಿ ಹದಗೆಟ್ಟೋಗೈತೆ. ಇದು ಒಂದು ರಂಗಧಾಮನ ಕೆರೆ ಕಟ್ಗಳ ಅದು ವಿಪರೀತ. ರೋಡ್ ಮೇಲೆ ನೀರು ಬರ್ತದೆ, ಆ ಕಡೆ ಈ ಕಡೆ ಚರಂಡಿ ಇಲ್ಲ. ಸುಮಾರು ಗಾಡಿಗಳು ಒಬ್ಬ ಸೈಡ್ ಬಂದರೆ ಇನ್ನೊಬ್ಬರು ನೆನೀತಾರೆ. ದೊಡ್ಡ ಗಾಡಿ ಏನೋ ಬಂದರೆ, ಟಿಪ್ಪರ್ ಯಾವ ಥರ ಗಾಡಿ ಬಂದರೆ, ಇಲ್ಲ ಸ್ಕೂಲ್ ವ್ಯಾನ್ಗಳು ಬಂದರೆ ಪಕ್ಕದಾಗ ಹೋಗೋ ಮನುಷ್ಯನ ನೆನೀತಾರೆ. ಯಾವ MLA ಆಗಲಿ ಇಲ್ಲ ಇನ್ನೊಬ್ಬ ಅಧಿಕಾರಿಗಳು ಯಾರೇ ಇರ್ಬೋದು, ಅಧಿಕಾರಿಗಳು ಒಬ್ಬ ಅಧಿಕಾರಿನೂ ರೋಡ್ನ ಬಗ್ಗೆ ಎತ್ತೆಚ್ಕೊಂಡು ಮುಂದೆ ಇದನ್ನೇನು ಮಾಡಬೇಕೋ ಅವ್ರಿಗೆ ಗೊತ್ತಿರ್ತದೆ. ಇನ್ನು ಮುಜರಾಯಿ ಇಲಾಖೆಗೆ ಒಳಪಡುವ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಸುಮಾರು 10 ವರ್ಷಗಳು ಕಳೆದರೂ ಯಾವೊಬ್ಬ ಜನಪ್ರತಿನಿಧಿಯಾಗಲಿ ಅಥವಾ ಸಂಬಂಧಪಟ್ಟ ಮುಜರಾಯಿ ಇಲಾಖೆಯವರಾಗಲಿ ರಸ್ತೆಯ ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ. ಮುಜರಾಯಿ ಇಲಾಖೆಗೆ ರಸ್ತೆಯ ವ್ಯವಸ್ಥೆ ಬಗ್ಗೆ ಹೇಳಿ ಅಭಿವೃದ್ಧಿಪಡಿಸಲು ಹೇಳಿದ್ರು, ಯಾವುದೇ ಪ್ರಯೋಜನ ಆಗಲಿಲ್ಲ ಅಂತಾರೆ ದೇಗುಲದ ನಿತ್ಯ ಪೂಜಾ ಮಂಡಳಿಯವರ. ಒಟ್ಟಾರೆ 5-6 ಕಿಲೋಮೀಟರ್ ರಸ್ತೆಯು ಗುಣಿಗಳು ಬಿದ್ದು ಮಳೆ ನೀರು ನಿಂತು ಕೆಸರು ಗದ್ದೆಯಂತಾಗಿದೆ. ಬೇರೆಡೆಯಿಂದ ದೇವಾಲಯಕ್ಕೆ ಬರೋ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಬೇಕಿದ್ದ ಈ ರಸ್ತೆಯು ಈಗ ಅಧ್ವಾನದ ಸ್ಥಿತಿ ತಲುಪಿ ವಾಹನ ಸವಾರರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಇನ್ನಾದರೂ ಈ ರಸ್ತೆಯ ಅಭಿವೃದ್ಧಿಗೆ ಮುಂದಾಗಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರೋ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದ ಅತಿಥಿ ಉಪನ್ಯಾಸಕರ ಗುತ್ತಿಗೆ ಅವಧಿ ಆಗಸ್ಟ್ಗೆ ಮುಕ್ತಾಯವಾಗಿದ್ದು, ಕಾಲೇಜು ಶಿಕ್ಷಣ ಇಲಾಖೆ ಮತ್ತೆ ಅತಿಥಿ ಉಪನ್ಯಾಸಕರ ಮರು ನೇಮಕ ಮಾಡಿಕೊಂಡಿಲ್ಲ. ಇದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಲ್ಲದೆ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಗುತ್ತಿಗೆ ಆಧಾರದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುತ್ತಿದ್ರ. ಆದರೆ ಗುತ್ತಿಗೆ ಅವಧಿ ಆಗಸ್ಟ್ 2, 2025ಕ್ಕೆ ಮುಕ್ತಾಯವಾಗಿದೆ. ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಹೊಸದಾಗಿ ಇರೋ ಅತಿಥಿ ಉಪನ್ಯಾಸಕರನ್ನ ಇಲ್ಲ ಬೇರೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬೇಕಿತ್ತ. ಆದರೆ ಕಾಲೇಜುಗಳು ಆರಂಭವಾಗಿ 1 ತಿಂಗಳು ಕಳೆದ್ರು. ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ಮರು ನೇಮಕ ಮಾಡಿಕೊಂಡಿಲ್ಲ. ಇದರಿಂದ ಪದವಿ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳಿಲ್ಲದೆ ಪರದಾಡುತ್ತಿದ್ದಾರೆ. ರಾಜ್ಯದ ಬಹುತೇಕ ಡಿಗ್ರಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರುಗಳ ಮೇಲೆ ಅವಲಂಬಿತವಾಗಿವೆ. ಅತಿಥಿ ಉಪನ್ಯಾಸಕರ ಮೂಲಕವೇ ರಾಜ್ಯ ಸರ್ಕಾರ ಪಾಠ ಪ್ರವಚನ ಮಾಡಿಸುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕ ಜೀವನಕ್ಕೆ ಅನುಕೂಲವಾಗಿರುತ್ತಿತ್ತು. ಆದರೆ ಅತಿಥಿ ಶಿಕ್ಷಣ ನೇಮಕದಲ್ಲಿ ಕೆಲವರು ಹೈಕೋರ್ಟ್ ಮೊರೆ ಹೋಗಿರುವ ಹಿನ್ನೆಲೆ ಇದುವರೆಗೂ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರು ಮರು ನೇಮಕ ಮಾಡುತ್ತಿಲ್ಲ. ಇದರಿಂದ ಒಂದೆಡೆ ವಿದ್ಯಾರ್ಥಿಗಳು ಮತ್ತೊಂದೆಡೆ ಅತಿಥಿ ಉಪನ್ಯಾಸಕರುಗಳು ಪರದಾಡುವಂತಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರತಕ್ಕಂಥ 8-9 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರ್ತಕ್ಕಂಥ 220 ಜನ ಅತಿಥಿ ಉಪನ್ಯಾಸಕರನ್ನು ಆಗಸ್ಟ್ 2ನೇ ತಾರೀಕು ಸೇವೆಯಿಂದ ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದಿರ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ 10,000 ಜನ ಅತಿಥಿ ಉಪನ್ಯಾಸಕರನ್ನು ಆಗಸ್ಟ್ 2ನೇ ತಾರೀಕಿಂದ ಸೇವೆಯಿಂದ ಬಿಡುಗಡೆ ಮಾಡಿದ್ದಾರೆ. ಆದರೆ ಕ್ಲಾಸಸ್ ನಡೀತಾ ಇವೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸೆಮಿಸ್ಟರ್ ಶುರುವಾಗಿ 1.5 ತಿಂಗಳಾಗಿದೆ. ಈ ಪರಿಣಾಮವಾಗಿ ಈಗ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಂದ ತೊಂದರೆ ಆಗ್ತಾ ಇದೆ. ಇನ್ನು 1.5 ತಿಂಗಳಿಗೆ ಹುಡುಗರಿಗೆ ಎಕ್ಸಾಮ್ಸ್ ಬರ್ತಾ ಇದೆ. ಇಂಥ ಟೈಮ್ನಲ್ಲಿ ಗೆಸ್ಟ್ ಲೆಕ್ಚರರ್ಸ್ನ ಆಚೆ ಇಟ್ಟಿರೋದ್ರಿಂದಾಗಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಈ ಕಡೆ ನಮ್ಮ ಗೆಸ್ಟ್ ಲೆಕ್ಚರ್ಸ್ ನಮಗೂ ಸಹ ಜೀವನೋಪಾಯಕ್ಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ, ನಮ್ಮ ಜಿಲ್ಲೆಯ ಹೆಮ್ಮೆಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಇಂಥ ವಿಷಯದಲ್ಲಿ ಇದುವರೆಗೂ ಯಾರೂ ತಗೊಳ್ಳದೇ ಇರತಕ್ಕಂಥ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಳ್ಳೋದ್ರ ಮುಖಾಂತರ ನಮ್ಮ ಬದುಕುಗಳಿಗೆ ಬೆಳಕನ್ನು ಮೂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಆಗಸ್ಟ್ 2ನೇ ತಾರೀಕು ನಮ್ಮನ್ನು ಕೆಲಸದಿಂದ ರಿಲೀವ್ ಮಾಡಿದ್ದಾರೆ. ರಾಜ್ಯದಲ್ಲಿ 430 ಸರ್ಕಾರಿ ಪದವಿ ಕಾಲೇಜುಗಳಿದ್ದಾವೆ. ಈ 430 ಸರ್ಕಾರಿ ಪದವಿ ಕಾಲೇಜುಗಳಿಗೆ ಆಧಾರ ಅಂದ್ರೇ ಅತಿಥಿ ಉಪನ್ಯಾಸಕರು. ಈ ಅತಿಥಿ ಉಪನ್ಯಾಸಕರನ್ನ ಕಡಿಮೆ ವೇತನಕ್ಕೆ ಸರ್ಕಾರ ದುಡಿಸ್ಕೊಳ್ತಿರೋ ಜೊತೆಗೆ 12 ತಿಂಗಳ ವೇತನ ಕೊಡದೆ 10 ತಿಂಗಳ ಮಾತ್ರ ವೇತನ ಕೊಟ್ಟು ನಮ್ಮನ್ನು ದುಡಿಸ್ಕೊತಾ ಇದ್ದಾರೆ. ಈಗ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆದರೂ ಸಹ ಕೆಲವು ಕಾಲೇಜಲ್ಲಿ ಪ್ರಾಂಶುಪಾಲರುಗಳು ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಬಂದು ಪಾಠ ಮಾಡಿ ಅಂತ ಉಪನ್ಯಾಸಕರನ್ನ ಬಳಸ್ಕೊತಾ ಇದ್ದಾರೆ. ಸೊ ಅತಿಥಿ ಉಪನ್ಯಾಸಕರು ಕಾಲೇಜುಗಳಿಗೆ ಹೋಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ಗ್ರಾಮೀಣ ಭಾಗದ SC ST ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಬಂದು ದಾಖಲಾತಿ ಪಡ್ಕೊಂಡಿರ್ತಾರೆ. ಆ ಮಕ್ಕಳಿಗೆ ಪಾಠ ಪ್ರವಚನಗಳು ಸರಿಯಾಗಿ ನಡೆದಿದೆ, ತೊಂದರೆ ಆಗ್ತಾಯಿದೆ. ದಯಮಾಡಿ ನಮ್ಮ ಜಿಲ್ಲೆಯವರಾದಂತಹ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಸರ್ ಬೇಗನೆ ನೀವು ಅತಿಥಿ ಉಪನ್ಯಾಸಕರ ಸಮಸ್ಯೆನ ಪರಿಹಾರ ಮಾಡಿ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ನ್ಯಾಯ ಕೊಡಬೇಕಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ಸರ್. ಒಟ್ಟಿನಲ್ಲಿ ಸರ್ಕಾರಿ ಕಾಲೇಜುಗಳು ಅಂದರೆ ಮೂಗು ಮುರಿಯೋ ಸಮಯದಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಿಲ್ಲದೆ ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳಲ್ಲಿ ಒಂದಾಗಿರುವ ಜಲಜೀವನ್ ಮಿಷನ್ ಯೋಜನೆಯಡಿ ಗುಡಿಬಂಡೆ ತಾಲೂಕಿನ ಕಾವಲುಗುಡ್ಡ ಗ್ರಾಮದಲ್ಲಿ ಪ್ರತಿ ಮನೆಗೆ ಪೈಪ್ ಲೈನ್ ಅಳವಡಿಸುತ್ತಿದ್ದು ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಕಾವಲುಗುಡ್ಡ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ತಿರುಮಣಿ ಪಂಚಾಯಿತಿ ಕಾವಲುಗುಡ್ಡ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ 44 ಲಕ್ಷ ರೂಪಾಯಿ ಕಾಮಗಾರಿ ನಡೆಯುತ್ತಿದೆ. ಈ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿ ಮಾಡಿದ್ದಾರೆ. ಮನೆ ಮನೆಗೆ ನಳ ಹಾಗೂ ಪೈಪ್ಲೈನ್ ಅಳವಡಿಸಿದ್ದಾರೆ. ಆದರೆ ಬಹುತೇಕ ಗ್ರಾಮದಲ್ಲಿ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಕೆಲವೆಡೆ ಬೇಕಾಬಿಟ್ಟಿಯಾಗಿ ಪೈಪ್ಲೈನ್ ಅಳವಡಿಸಲಾಗಿದೆ. ಗುಣಮಟ್ಟದ ಪೈಪ್ ಹಾಗೂ ಸಾಮಗ್ರಿಯಲ್ಲೂ ಗುಣಮಟ್ಟ ಕಳಪೆಯಾಗಿದೆ. ಪೈಪ್ ಹಾಗೂ ನಳ ಅಳವಡಿಸಲು ಹಾಕಲಾದ ಸಿಮೆಂಟ್ ಹಾಳಾಗುತ್ತಿದೆ.
ಕೆಲವೆಡೆ ಹಾಕಿದ ಸಿಮೆಂಟ್ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ನಳ ಹಾಗೂ ಪೈಪ್ಗಳು ಕಾಮಗಾರಿಯಾಗಿದ್ದ 4-5 ದಿನಗಳಲ್ಲಿ ಕಿತ್ತು ಬರುತ್ತಿದೆ ಎಂದು ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸದಸ್ಯರು ಸೇರಿ ಪಿಡಿಒಗೆ ಪತ್ರದ ಮೂಲಕ ಮನವಿ ಮಾಡಿದ್ರಂತೆ. ಆದರೆ ಗುತ್ತಿಗೆದಾರರ ಜೊತೆಯಲ್ಲಿ ಪಿಡಿಒ ಶಾಮೀಲಾಗಿ ಕಾಮಗಾರಿ ಮುಕ್ತಾಯಗೊಂಡ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ತಿಳಿಸಿದರು. ಗುತ್ತಿಗೆದಾರ ಹಾಗೂ ಪಿಡಿಒ ಶಾಮೀಲಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಆದ್ದರಿಂದ ತಾವುಗಳು ಖುದ್ದು ಸ್ಥಳಕ್ಕೆ ಹಾಜರಾಗಿ ಕಾಮಗಾರಿ ಆಗಿರುವುದನ್ನು ಪರಿಶೀಲಿಸಿ ಗುತ್ತಿಗೆದಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಡಬೇಕು ಎಂದು ಕಾವಲುಗುಡ್ಡ ಗ್ರಾಮಸ್ಥರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಗುಡಿಬಂಡೆ ತಾಲೂಕು ತಿರುಮುನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಲುವಗಡ್ಡಹಳ್ಳಿ ಗ್ರಾಮ. ನಮ್ಮ ಗ್ರಾಮದಲ್ಲಿ JJ ಯೋಜನೆ ಅಡಿಯಲ್ಲಿ ಸುಮಾರು 44 ಲಕ್ಷ ಅನುದಾನದಲ್ಲಿ JJ ಕಾಮಗಾರಿ ನಡೆದಿದೆ. ಅದರಲ್ಲಿ ಕಳಪೆ ಕಾಮಗಾರಿ ಮಾಡ್ತಾಯಿದ್ದಾರೆ. ಕಳಪೆ ಕಾಮಗಾರಿ ಬಗ್ಗೆ ನಮ್ಮ ಗ್ರಾಮದಲ್ಲಿ ಗುತ್ತಿಗೆದಾರರು ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಶಾಮೀಲಾಗಿ ಅಲ್ಲಿ ಕಳಪೆ ಕಾಮಗಾರಿ ಮಾಡ್ತಾಯಿದ್ದಾರೆ. ಗುಣಮಟ್ಟದ ಪೈಪ್ಲೈನ್ ಹಾಕಿಲ್ಲ, ಕೆಲವು ಕಡೆ ಇವತ್ತು ಗುಣಿಗಳು ಬಿದ್ದಿದೆ, ಕೆಲವು ಕಡೆ ನಲ್ಲಿಗಳು ಹಾಕಿಲ್ಲ. ಅದೆಲ್ಲ ಕಳಪೆ ಕಾಮಗಾರಿ ಇದ್ರೂ ಸಹ ಮೊನ್ನೆ ಬಂದುಬಿಟ್ಟು ಹರ್ಗರ್ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಯಾರಿಗೇ ಆಗಲಿ, ಗ್ರಾಮಸ್ಥರಿಗಾಗಲಿ, ಮತ್ತು ನಮ್ಮ ಗ್ರಾಮದಲ್ಲೇ ಜನಪ್ರತಿನಿಧಿಗಳಿದ್ದಾರೆ, ಅವ್ರ ಗಮನಕ್ಕೂ ತಂದಿಲ್ಲ. ಅವ್ರಿಗೆ ಯಾರು ಬೇಕೋ ಅವ್ರು ಮಾತ್ರ ಆ ವಿಷಯ ತಿಳಿಸ್ಬಿಟ್ಟು ಬಂದು ಹರ್ಗರ್ ಕಾರ್ಯಕ್ರಮ ಮುಕ್ತಾಯ ಆಗಿದೆ, ಈ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಏನು JJ ಯೋಜನೆಯಲ್ಲಿ ಅನುದಾನದಲ್ಲಿ ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ ಅಂತ ಹೇಳ್ಬಿಟ್ಟು ಹರ್ಗರ್ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಕಳಪೆ ಕಾಮಗಾರಿ, ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಾಲೂಕು ಪಂಚಾಯತಿ ಯುವ ಗಮನಕ್ಕೂ ತಂದಿದ್ರೂ ಸಹ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಎತ್ತಿಲ್ಲ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಲಿಲ್ಲ, ಮತ್ತು ಗುತ್ತಿಗೆದಾರರ ಮೇಲೆ ಯಾವ ರೀತಿ ಕ್ರಮ ಜರುಗಿಸೋಕ್ಕೆ ಮುಂದೆ ಬರಲಿಲ್ಲ. ನಾವು ಇವತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಮೊನ್ನೆ ಸಹ ಹೇಳಿದ್ದೀವಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಅವ್ರ ಗಮನಕ್ಕೆ ತಂದಿದ್ದೀವಿ, ಗಮನಕ್ಕೆ ತಂದಿದ್ದೀವಿ. ಇವತ್ತು ಜಿಲ್ಲಾ ಪಂಚಾಯತಿ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಬಟ್ ನಮ್ಮ ಗ್ರಾಮದಲ್ಲಿ ಈ ಯೋಜನೆಯಲ್ಲಿ 44 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಕಾಮಗಾರಿ ನೋಡಿದ್ರೆ ತುಂಬ ಕಳಪೆ ಕಾಮಗಾರಿ. ಕೆಲವೊಂದು ಕಡೆ ಇವತ್ತು ಅವ್ರು ಹಾಕಿರ್ತಕ್ಕಂಥ ಸಿಮೆಂಟ್ ರಸ್ತೆ ಏನಿದೆ, ಆ ರಸ್ತೆಗಳಲ್ಲಿ ಗುಣಿಗಳು ಬಿದ್ದು ಅಲ್ಲಿ ಇವತ್ತು ನೀರು ನಿಂತುಬಿಟ್ಟು, ಮಳೆಗಾಲ ಅಲ್ವ ಇವಾಗ, ನೀರು ನಿಂತುಬಿಟ್ಟು ರೋಗ ರುಜಿನಗಳೆಲ್ಲ ಇದು ಮಾಡಿಕೊಂಡು ಇವಾಗ ಲಾರ್ವಾಗಳು ಅದು ಇದು ಉತ್ಪತ್ತಿಯಾಗಿ ರೋಗ ಬರುವಂಥ ಚಾನ್ಸಸ್ಗಳಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ.
ಮೊಬೈಲ್ ಸಂಖ್ಯೆ 9845301082 79967767777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಗೊಲ್ಲು ಶ್ರೀನಿವಾಸ್, ಟ್ರಸ್ಟ್ನ ಮೊದಲ ವಾರ್ಷಿಕೋತ್ಸವ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 100 ಜನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಗಸ್ಟ್ 22ರಂದು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ. ರಕ್ತದಾನವೇ ಮಹಾದಾನ, ಪ್ರತಿಯೊಬ್ಬರು ಬಂದು ರಕ್ತದಾನ ಮಾಡಿ ಜೀವನಗಳನ್ನು ಉಳಿಸುವ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಎಂದರು. ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕಾರ್ಯದರ್ಶಿ ಗಂಗರಾಜು ಮಾತನಾಡಿ, ಸಮಾಜಮುಖಿ ಕೈಂಕರ್ಯಗಳು ಮಾಡುವ ಉದ್ದೇಶದಿಂದ ಶಿಕ್ಷಣ, ಧಾರ್ಮಿಕ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು, ವೈಯಕ್ತಿಕ ದುಡಿಮೆಯ ಹಣದ ಒಂದು ಪಾಲನ್ನ ಕೂಡಿಟ್ಟು ಅಮ್ಮ ಟ್ರಸ್ಟ್ನಿಂದ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿದ್ದೇವೆ. ಕಾರಣ, ಇತ್ತೀಚೆಗೆ ಕೋವಿಡ್ ಎಂಬ ಮಹಾಮಾರಿಯಿಂದ ನೊಂದ ಜೀವಗಳು ಎಷ್ಟೋ ದೇಶದ ಎಲ್ಲೆಡೆಯೂ ವ್ಯಾಪಿಸಿತು. ಅಂತಹ ಘಟನೆಗಳಲ್ಲೂ ಮರುಕಳಿಸಿದ ದಿನಗಳನ್ನ ನೆನೆದು ಈಗ ಆರೋಗ್ಯ ಕ್ಷೇತ್ರದ ಶಿಬಿರಗಳನ್ನ ಮಾಡಬೇಕು ಎಂಬ ಮನಸ್ಥಿತಿಯಿಂದ ಬಡವರಿಗೆ ಹಾಗೂ ಸಮಾಜದಲ್ಲಿ ಹಿಂದುಳಿದವರಿಗೆ ಅನುಕೂಲವಾಗುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ನಾವು ಟ್ರಸ್ಟ್ ನಲ್ಲಿ ಇರುವಂತವ್ರು ಎಲ್ಲರನ್ನು ಸಾಧಾರಣವಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋಂಥವ್ರು. ನಮ್ಮ ಒಂದು ದುಡಿಮೆಯಲ್ಲಿ ಸಣ್ಣ ಸಣ್ಣ ಉಳಿತಾಯನ ಮಾಡಿ ನಾವು ಹಂತವಾಗಿ ಹೋಗ್ತಿದ್ದೇವೆ. ಇದುವರೆಗೂ ಒಂದು 10ರಿಂದ 15 ಸರ್ಕಾರಿ ಶಾಲೆಗಳನ್ನು ನಾವು ಮಾಡಿದ್ದೇವೆ ಒಂದು ವರ್ಷದಲ್ಲಿ. ಇನ್ನು ಹಂತವಾಗಿ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಇದು ಟಾರ್ಗೆಟ್ ಅಂತಿಲ್ಲ ಸರ್, ನಿರಂತರವಾಗಿ ನಾವು ಸೇವೆ ಮಾಡ್ತಾ ಬರ್ತಾ ಇರ್ತೀವಿ ಸರ್. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಟೋಲ್ ಗೇಟ್ ಬಳಿ ಇರುವ ಚೌಧರಿ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಯಾವುದೇ ಮುಖ್ಯ ಕಾರಣವಿಲ್ಲದೆ ಸುಮಾರು 150 ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆಂದು ಆರೋಪಿಸಿ ಸಿಪಿಎಂ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಟೋಲ್ಗೇಟ್ ಬಳಿ ಇರುವ ಚೌಧರಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ
ಯಾವುದೇ ಮುಖ್ಯ ಕಾರಣವಿಲ್ಲದೆ ಸುಮಾರು 150 ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆಂದು ಆರೋಪಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಹೆಂಗಸರ ಸಮಸ್ಯೆ, ತುರ್ತು ಸಂದರ್ಭದಲ್ಲಿ ರಜೆ ಮತ್ತಿತರ ವಿಚಾರಗಳಿಗೂ ಮಾನವೀಯತೆ ತೋರುವುದಿಲ್ಲ. ಬುಧವಾರ ಸಂಜೆ 5:30ಕ್ಕೆ ಬಂದ ಅಧಿಕಾರಿಗಳು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂದು ಹೇಳಿ ಹೊರಟ್ರು. ನಮ್ಮ ಮುಂದಿನ ಗತಿ ಏನು ಎಂದು ಪ್ರತಿಭಟನಾಕಾರರು ನೋವು ತೋಡಿಕೊಂಡ್ರು. ಈ ವೇಳೆ ಸಿಐಟಿಯು ಮುಖಂಡ ಕೆ ಮುನಿಯಪ್ಪ ಮಾತನಾಡಿ, ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನ ಏಕಾಏಕಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಮತ್ತು ನೋಟಿಸ್ ನೀಡದೆ ಕೆಲಸದಿಂದ ತೆಗೆದುಹಾಕಲಾಗಿದೆ. ಯಾವುದೇ ಕಾರ್ಮಿಕರನ್ನ ಕೆಲಸದಿಂದ ತೆಗೆಯಬೇಕಾದರೆ ಹಲವಾರು ನಿಯಮ ನಿಬಂಧನೆಗಳಿರುತ್ತವೆ. ಆದರೆ ಈ ಫ್ಯಾಕ್ಟರಿಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಮಹಿಳಾ ಕಾರ್ಮಿಕರಿಗೆ ವಿಶ್ರಾಂತಿ ಕೊಠಡಿ ಇಲ್ಲ, ಮೇಲಧಿಕಾರಿಗಳು ನಿಂದಿಸುತ್ತಾರೆ ಎಂಬ ದೂರುಗಳಿವೆ. ಹಾಗಾಗಿ ಕಾರ್ಮಿಕ ವಿರೋಧಿ ನಿಲುವುಗಳನ್ನು ಅನುಸರಿಸುತ್ತಿದ್ದು ಕೂಡಲೇ ಅವರ ಕ್ಷಮೆಯಾಚಿಸಬೇಕು ಎಂದರು. ಕಾನೂನು ಪ್ರಕಾರ ಒಬ್ಬ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬೇಕಾದ್ರೆ ವಿತಿನ್ 3 months ಮುಂಚಿತವಾಗಿ ಅವ್ರಿಗೆ ನೋಟಿಸ್ ಕೊಡಿ. ನಮಗೆ ಈ ಥರ ಸಮಸ್ಯೆ ಇದೆ, ಪ್ರೊಡಕ್ಷನ್ ಸಮಸ್ಯೆ ಇದೆ ಅಥವಾ ಇತರೆ ಸಮಸ್ಯೆಗಳಿದ್ದಾವೆ, ನೀವು 3 ತಿಂಗಳ ನಂತರ ನಿಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀವಿ ಅನ್ನೋದನ್ನು ನೀವು ದೃಢಪಡಿಸಿ ಅವ್ರಿಗೆ ನೋಟಿಸ್ ಕೊಡಬೇಕು. ಏಕಾಏಕಿ ಯಾವುದೇ ನೋಟಿಸ್ ಕೊಡದೇನೆ ನೀವು ನಾಳೆಯಿಂದ ಕೆಲಸಕ್ಕೆ ಬೇಡ ಅಂತ ಹೇಳಿದ್ರೆ ಅದು ಅಫೆನ್ಸ್ ತಾನೆ, ಕಾರ್ಮಿಕ ಕಾಯ್ದೆಗೆ ವಿರುದ್ಧ ತಾನೆ. ಯಾಕೆ ಆ ಥರ ಮಾಡ್ತಿದ್ದೀರಿ? ಅದಕ್ಕಾಗಿ ಅವರು ನಿಮ್ಮ PF ಅಕೌಂಟ್ ಕ್ಲಿಯರ್ ಆಗಿರೋಲ್ಲ, ಇನ್ನು 2-3 ತಿಂಗಳು PF ಕಟ್ಟಬೇಕಂತ ಇದ್ದಾರೆ. ಅಲ್ಲಿವರೆಗೂ ಅವರನ್ನ ಕೆಲಸದಲ್ಲಿ ಮುಂದುವರಿಸಿ, ಮುಂಚಿತವಾಗಿ ಅವರಿಗೆ ನೋಟಿಸ್ ಕೊಡಿ. ಅವ್ರಿಗೆ ಮುಂಚಿತವಾಗಿ ನೋಟಿಸ್ ಕೊಡಿ. ಆಮೇಲೆ ನೀವು ಇಂಥ ದಿನಗಳಿಂದ ಕೆಲಸಕ್ಕೆ ಬರಬಾರ್ದು, ನಮಗೆ ತೊಂದರೆ ಇದೆ, ಸ್ವಲ್ಪ ದಿವಸ ಎಲ್ಲ ಅಥವಾ ಎಷ್ಟು ದಿವಸ ನೀವು ಕೆಲಸದಿಂದ ನಂತರ ಗಾರ್ಮೆಂಟ್ಸ್ನ HR ಮ್ಯಾನೇಜರ್ ಮಹೇಂದ್ರ ಮಾತನಾಡಿ, ಪ್ರೊಡಕ್ಷನ್ ಕಡಿಮೆಯಾಗಿದ್ದು ಕಾರ್ಮಿಕರನ್ನ ಕೆಲಸಕ್ಕೆ ಬರದಂತೆ ಸೂಚಿಸಲಾಗಿತ್ತು. ನಮ್ಮ ಗಾರ್ಮೆಂಟ್ಸ್ ಮಾಲೀಕರು ವಿದೇಶದಲ್ಲಿದ್ದು ಅವರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಹಾಗಾಗಿ ನಾಳೆಯಿಂದ ಕೆಲಸಕ್ಕೆ ಬರಬಹುದು ಎಂದು ತಿಳಿಸಿದ್ದಾರೆ. ಚೌಧರಿ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಏಕಾಏಕಿ ಕೆಲಸಕ್ಕೆ ಬರಬೇಡಿ ಎಂಬ ವಿಚಾರವಾಗಿ ಸ್ಥಳಕ್ಕೆ ಭೇಟಿ ನೀಡಲಾಗಿದ್ದು ಅಲ್ಲಿನ ಮಾಲೀಕರು ಆಡಳಿತ ಮಂಡಳಿಯವರು ಸಭೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು. ಅಲ್ಲಿಯವರೆಗೆ ಯಾವುದೇ ಕಾರ್ಮಿಕರನ್ನ ಕೆಲಸಕ್ಕೆ ಬರದಂತೆ ಅಡ್ಡಿಪಡಿಸಬಾರದು ಎಂದು HR ಮ್ಯಾನೇಜರ್ ಮತ್ತಿತರರಿಗೆ ಸೂಚಿಸಲಾಗಿದೆ ಎಂದು ಬಾಗೇಪಲ್ಲಿ ಕಾರ್ಮಿಕ ನಿರೀಕ್ಷಕ ರಾಕೇಶ್ ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಅವರು ಹತ್ರ ಮಾತಾಡ್ಬೇಕು ನಾನು, ಆಯ್ತಾ? ಅವ್ರೀಗ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಅವರು ಫಾರಿನಲ್ಲಿದ್ದಾರೆ. ಅವ್ರ ಮಾತಾಡಿ ನಾನು ಡಿಸಿಷನ್ ತೊಗೊಬೇಕಾಗುತ್ತೆ, ಆಯಿತಾ? ಇವತ್ತು ದಿವಸ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತಾ ಇದ್ದೀವಿ. ನಾಳೆ ಪ್ರತಿಯೊಬ್ಬರು ಬಂದು ಕೆಲಸ ಮಾಡಿ ಅಷ್ಟೊಂದು ಮಧ್ಯಾಹ್ನ ತನಕ ಸರ್ವ್ ಬರ್ತಾರೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಏನು ಡಿಸಿಷನ್ ತೊಗೊತೀವಿ ನಾವು ಡಿಸಿಷನ್ ಮಾಡಿ ಇವತ್ತು ನಾವು ಕ್ಲೋಸ್ ಮಾಡಿ. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕಿರುವ ಏಕೈಕ ಯೋಜನೆ ICDS ಮಾತ್ರವಾಗಿದ್ದು, ಈ ಯೋಜನೆ ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸರ್ಕಾರಗಳು FRS ಯೋಜನೆ ಅಳವಡಿಸಿರುವುದು ಸರಿಯಲ್ಲ. ಇದರಿಂದ ಹಲವಾರು ತೊಂದರೆ ಅನುಭವಿಸುವಂತಾಗಿದೆ ಎಂದು ಆರೋಪಿಸಿರುವ ರಾಜ್ಯ ಅಂಗನವಾಡಿ ನೌಕರರ ಸಂಘ ಕಪ್ಪು ಪಟ್ಟಿ ಧರಿಸಿ CDPO ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಗೌರಿಬಿದನೂರು CDPO ಕಚೇರಿ ಮುಂದೆ ನಡೆದ ಪ್ರತಿಭಟನೆ ನೇತೃತ್ವ ವಹಿಸಿದ್ದ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ, 2013ರ ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ ಯಾವುದೇ ಫಲಾನುಭವಿ ಹಸಿವಿನಿಂದ ನರಳಬಾರದು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಧಾರ್ ಕಾರ್ಡ್ ಇಲ್ಲ ಎಂಬ ನೆಪದಲ್ಲಿ ಸಬ್ಸಿಡಿ ಹಾಗೂ ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳು ವಂಚನೆಯಾಗಬಾರದು. ಈ ಆಶಯಗಳನ್ನು ಸಂರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಇಂದು FRS ಅನ್ನು ಕಡ್ಡಾಯಗೊಳಿಸುವ ಮುಖಾಂತರ ಫಲಾನುಭವಿಗಳ ಹಕ್ಕನ್ನು ನಿರಾಕರಿಸುತ್ತಿರುವುದು ಸರಿಯಲ್ಲ. ಇದೊಂದು ಆಹಾರ ಪದಾರ್ಥಗಳನ್ನು ಕದಿಯುವ ಯೋಜನೆಯಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು FRS ಯೋಜನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಅವರಿಗೆ ಆಹಾರ ಪದಾರ್ಥ ಸಿಕ್ಕಲ್ಲ, ಒಟ್ಟಾರೆಯಾಗಿ ಆಹಾರ ಪದಾರ್ಥವನ್ನ ಕದೀತಕ್ಕಂಥ ಸ್ಕೀಮ್ ಇದು. ಹಂಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಈ FRS ಅನ್ನು ವಾಪಸ್ ಪಡಿಬೇಕು. ಇವತ್ತು ಪೌಷ್ಟಿಕವಾಗಿರ್ತಕ್ಕಂಥ ಇನ್ನಷ್ಟು ಹೆಚ್ಚಿನ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಸರ್ಕಾರ ಕೊಡಬೇಕು ಅಂತೇಳಿ ನಾವು ಅಂಗನವಾಡಿ ನೌಕರರ ಅಖಿಲ ಭಾರತ ಫೆಡರೇಷನ್ನಿಂದ ಇವತ್ತು ದೇಶದ ಎಲ್ಲ 32 ಲಕ್ಷ ಅಂಗನವಾಡಿ ಕೇಂದ್ರಗಳ ಪ್ರತಿನಿಧಿಗಳಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹಂಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಈ FRS ಏನು ಮಾಡಬೇಕು ಅಂತಿದೆ ಅದನ್ನು ವಾಪಸ್ ತೆಗೆದು
ನಿರಂತರವಾಗಿ ಮೊದಲು ಕೊಡ್ತಿರೋ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ಒದಗಿಸ್ಬೇಕು. ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಒದಗಿಸ್ಬೇಕು ಅಂತೇಳಿ ನಾವು ಅಂಗನವಾಡಿ ನೌಕರ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಡ್ತಕ್ಕಂಥ ಏನು ಆಹಾರ ಪದಾರ್ಥ ಇದೆ ಅದು ಗುಣಮಟ್ಟ ಭಾರಿ ಕಳಪೆ ಆಗಿದೆ. ಇವತ್ತು ಕೇವಲ ರವೆ ಕೊಡ್ತಕ್ಕಂಥದ್ದು, ಅನ್ನ ಸಾಂಬಾರು ಕೊಡೋದು ಅಷ್ಟು ಮಾತ್ರ ಇದೆ. ಮೊದಲು ಹೆಸರು ಕಾಳಿತ್ತು, ಕಡಲೆ ಕಾಳಿತ್ತು, ಕಡಲೆ ಬೀಜ ಇತ್ತು, ಬೇರೆ ಬೇರೆ ಎಲ್ಲ ಪೌಷ್ಟಿಕ ಆಹಾರ ಇತ್ತು. ಅದೆಲ್ಲ ನಿಲ್ಲಿಸಿದ್ದಾರೆ. ಆದ್ರಿಂದ ಆ ಎಲ್ಲ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ FRS ಅನ್ನ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಯಮಂಗಲ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ FRS ಯೋಜನೆ ಜಾರಿಯಿಂದ ಅರ್ಹ ಫಲಾನುಭವಿಗಳಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಲು ವಿಳಂಬವಾಗುವುದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಫಲಾನುಭವಿಗಳಿಗೆ ಮೊಬೈಲ್ ಬಳಕೆ ಬಾರದೆ ತೊಂದರೆ ಅನುಭವಿಸುವಂತಾಗಿದ್ದು ಫಲಾನುಭವಿಗಳ ಫೇಸ್ ಕ್ಯಾಪ್ಚರ್ ಮಾಡಲು ಅನಾನುಕೂಲವಾಗುತ್ತಿದೆ. ಇದರ ಜೊತೆಗೆ ನೆಟ್ವರ್ಕ್ ಸಮಸ್ಯೆಗಳು ಎದುರಾಗುತ್ತಿದ್ದು ಫಲಾನುಭವಿಗಳಿಗೆ ಅನಾನುಕೂಲವಾಗುತ್ತಿದ್ದು ಸರ್ಕಾರ ಈ ಯೋಜನೆಯನ್ನು ಕೈಬಿಟ್ಟು ಮೊದಲಿನಿಂದ ಯೋಜನೆ ಜಾರಿಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರತಿಯೊಂದು ಮಗುದು ಫೇಸ್ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಆ ಫೇಸ್ ಕ್ಯಾಪ್ಚರ್ ಮಾಡುವಾಗ ಏನೇನೋ ತೊಂದರೆಗಳಾಗುತ್ತೆ ಅಂದ್ರೆ, ಕೆಲವರದು ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಇರೋದಿಲ್ಲ. ಆ ಫೋನ್ ನಂಬರ್ ಇರೋದನ್ನ ಕಳೆದುಕೊಂಡಿರ್ತಾರೆ. ಅಂತ ಟೈಮಲ್ಲಿ ಆ ನಂಬರ್ಗೆ OTP ಹೋಗ್ಬೇಕು. ಫೇಸ್ ಕ್ಯಾಪ್ಚರ್ ಮಾಡುವಾಗ OTP ಅವ್ರು ಹೇಳಿದ್ರೇನೆ ಅದು ಓಪನ್ ಆಗೋದು. ಆ ಕಾರಣದಿಂದ ಅವ್ರದ್ದು ಆಗಲ್ಲ. ಅವ್ರದ್ದಾಗದೇ ಇದ್ರೆ ನಮ್ಗೆ ಇಲ್ಲಿ ಪರ್ಸೆಂಟೇಜ್ ಕೊಡ್ತಾರೆ. ನಮ್ಮ ಇದರಿಂದ ಆಫೀಸಿಂದ ಪರ್ಸೆಂಟೇಜ್ ಕೊಡ್ತಾರೆ. ಈ ಸರ್ಕಾರಕ್ಕೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ಅಂತ ಪರಿಸ್ಥಿತಿಯಲ್ಲಿ 100% ಆಗ್ಲೇಬೇಕು. ಕಂಪಲ್ಸರಿ ಪರ್ಸೆಂಟೇಜ್ ಇರುತ್ತೆ. ಅದು ಪರ್ಸೆಂಟೇಜ್ ಡೌನ್ ಆಗುತ್ತೆ. ಆವಾಗ ನಮ್ಗೆ ಬೆನ್ನು ಬೀಳ್ತಾರೆ ಅಧಿಕಾರಿಗಳೆಲ್ಲನು. ಅದಕ್ಕೆ ಆ ಫೋನ್ ನಂಬರ್ಗಳು ಅವ್ರು ಕಳ್ಕೊಂಡಿರ್ತಾರೆ. ಇವಾಗ ಅದಕ್ಕೆಲ್ಲ ಅನಾನುಕೂಲ ಆಗ್ತಾ ಇರೋದಕ್ಕೋಸ್ಕರ ಮತ್ತೆ ನೆಟ್ವರ್ಕ್ ಸಿಗೋದಿಲ್ಲ. ನಾವು ಒಂದೊಂದ್ಸತಿ ಅವ್ರ ಮನೆಗಳ ಹತ್ರ ಹೋಗಿ ಮಾಡಬೇಕಾಗಿದೆ. ಸಿಡಿಪಿಒ ಕಚೇರಿ ಸಿಬ್ಬಂದಿ ಪಾರಿಜಾತ ಅವರ ಮೂಲಕ ಸಿಡಿಪಿಒ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರಕ್ಕೆ ರವಾನಿಸುವಂತೆ ಸೂಚಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ನಡೆಸಿ ಅಪಪ್ರಚಾರ ಮಾಡುವ ಮೂಲಕ ಧಾರ್ಮಿಕ ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮಾಲೂರು ಭಕ್ತರಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ. ಮಾಲೂರಿನಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಿಂದ ಚಾಲನೆ ನೀಡಲಾಗಿದೆ. ಸ್ವಾಭಿಮಾನಿ ಜನತಾ ಪಕ್ಷದಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಆನಂದ ಗುರೂಜಿ, ನಾಗಲಾಪುರ ಮಠ ಶ್ರೀ ತೇಜೇಶಲಿಂಗಸ್ವಾಮಿ, ಬೆಳ್ಳಾವಿ ಮಠದ ಶ್ರೀ ಮಹಂತ ಶಿವಾಚಾರ್ಯ ಶ್ರೀಗಳಿಂದ ಚಾಲನೆ ನೀಡಲಾಗಿದೆ. ಮಾಲೂರು ಪಟ್ಟಣದ ವೈಟ್ ಗಾರ್ಡನ್ ಬಡಾವಣೆಯಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇನ್ನೂರಕ್ಕೂ ಹೆಚ್ಚು ಕಾರು, 60 ಬಸ್ಸುಗಳಲ್ಲಿ 5,000ಕ್ಕೂ ಹೆಚ್ಚು ಜನರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಧರ್ಮಸ್ಥಳ ಕುರಿತು ಅಪಪ್ರಚಾರ ತೊಲಗಲು ರಾತ್ರಿ 9 ಗಂಟೆಗೆ ಧರ್ಮಸ್ಥಳದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ ಹೋಮ ಹವನ ವಿಶೇಷ ಪೂಜೆಯಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಲಿದ್ದಾರೆ. ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡ ಹೂಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಪ್ರಯಾಣ ಮಾಡಲಾಗುತ್ತಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂತಿ ಸಭೆಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ನೌಕರರ ಭವನದಲ್ಲಿ ಆಯೋಜಿಸಲಾಗಿತ್ತು. ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಕೋಲಾರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ಮಾತನಾಡಿ, ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮರು ಶಾಂತಿ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದಾರೆ. ಅದೇ ರೀತಿಯಾಗಿ ಮುಂದುವರಿಯಲಿ ಎಂಬ ಉದ್ದೇಶದಿಂದ ಶಾಂತಿ ಸಭೆ ಮಾಡುತ್ತಿದ್ದೇವೆ.
ಪಿಒಪಿ, ಪ್ಲಾಸ್ಟಿಕ್ ಬಳಕೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಡಿ. ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ. ಸಮುದಾಯಗಳ ವಾರು, ಪಕ್ಷಾಂತರವಾರು ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲು ಗ್ರಾಮಗಳಲ್ಲಿ ಹಿರಿಯರು ಅವಕಾಶ ನೀಡಿದ್ದಾರೆ ಎಂದರು. ಮಣ್ಣಲ್ಲಿ ಮಾಡಿರುವಂತದ್ದಾಗಬೇಕು ಅಥವಾ ನೀರಲ್ಲಿ ಕರಗೋಗ್ಬೇಕು. ವಿಷವನ್ನ ಹೊಂದಿರುವಂತದ್ದಾಗಬಾರ್ದು. ಅದರಿಂದ ಯಾಕಂದ್ರೆ ನೀರು ಈಗ ಮುನ್ಸಿಪಾಲಿಟಿ ಅವರೇನೋ ಇತ್ತೀಚೆಗೆ ಅಥವಾ ಎಲ್ಲರೂ ಯೋಚನೆ ಮಾಡಿ ಈಗ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ರೆ ಬಹಳಷ್ಟು ಕಡೆ ಹಳ್ಳಿಗಳಲ್ಲಿ ಅಲ್ಲಿ ಬೇರೆ ಸೆಪರೇಟ್ ಸಿಸ್ಟಮ್ ಇಲ್ಲ. ತಗೊಂಡೋಗಿ ಹಳ್ಳಕ್ಕೋ ಕೊಳ್ಳಕ್ಕೋ ಕೆರೆಗೋ ಎಲ್ಲ ಒಂದ್ ಕಡೆ ಹಾಕ್ಬಿಡ್ತಾರೆ. ಅದರಲ್ಲಿ ಏನಾಗ್ತದೆ, ಬಣ್ಣ ಕಲರ್ ಚೆನ್ನಾಗಿ ಕಾಣಲಿ ಅಂತ ಬೇರೆ ಬೇರೆ ಕಲರ್ಗಳನ್ನ ಹಾಕಿರ್ತಾರೆ. ಅದು ಆ ಒಂದು ಪ್ರದೇಶದಲ್ಲಿರುವಂತ ಜಲಚರಗಳಿಗೆ ಕಾಣಕ್ಕೆ ಕಂಟಕ ಆಗ್ತದೆ. ಅದರಿಂದ ಮಣ್ಣಿಂದ ಮಾಡಿದಂತ ಗಣಪತಿ ಬೇಗ ಕರಗುವಂಥದ್ದು, ಕಲರ್ ಇಲ್ದಾನೆ ಇರುವಂಥದ್ದು, ಅದನ್ನು ಮಾಡೋದು ಒಳ್ಳೇದು. ಆನಂತರ ತಂದು ಒಂದ್ ಕಡೆ ಇಡ್ತಾರೆ. ಒಂದ್ಸರಿ ಏನಾಗ್ತದೆ, ಈ ಗಣೇಶನಲ್ಲಿ ಇಡ್ತಾರೆ, ಇಷ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಇಟ್ಟು ಹೋಗ್ತಾರೆ. ಜೋರ ಗಾಳಿ ಬೀಸಿದ್ರೆ ಗಂಧದ ಕಡ್ಡಿ ಹಚ್ಕೋತಾರೆ. ಹತ್ಕೊಂಡೋದಾಗ ಅಕ್ಕಪಕ್ಕ ಇರೋಂಥ ವಸ್ತುಗಳು ಹತ್ಕೊಂಡು ಉರ್ದೋಗ್ತವೆ. ಇಲ್ಲ ದೀಪ ಬಿದ್ದೋಗ್ತದೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಏನಂದ್ರೆ ಗಣೇಶನ ಮುಂದೆ ಇಟ್ಟಿರೋಂಥ ಆಹಾರ ಪದಾರ್ಥಗಳು ಇರ್ತಾವಲ್ವಾ, ಪ್ರಸಾದ ಇಟ್ಟಿರ್ತಾರೆ. ನಾಯಿಗಳು ಅವು ಇವು ಯಾರು ಇಲ್ಲ ಅಂತಂದ್ರೆ ಬಂದು ಒಂದು ತಿನ್ನಕ್ಕೆ ಅದಕ್ಕೆ ಬಿಡಿಸ್ತವೆ. ಆನಂತರ ಎಷ್ಟೋ ಸಂದರ್ಭದಲ್ಲಿ ಎಮ್ಮೆ ದನಗಳು ಹೋದಾಗ ಅವುಗಳು ಸಹ ಗಣೇಶನ ಹತ್ರದಲ್ಲಿ ಸಾಕಷ್ಟು ಸರಿ ಮುರಿದೋಗಿ ಅಥವಾ ಮುದ್ದಾಡ್ಕೊಂಡು ಡ್ಯಾಮೇಜ್ ಆಗಿದ್ದಾವೆ. ಯಾವನು ಕುಡ್ಕ ಬಂದು ಡ್ಯಾಮೇಜ್ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, CC ಕ್ಯಾಮ್ರಾ ಯಾಕೆ ಹಾಕ್ಬೇಕಂದ್ರೆ ಆನಂತರ ಏನಾಗ್ತದೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರು ಯಾರೋ ಬಂದು ಮಾಡ್ಬಿಟ್ರು, ಅನಾಹುತ ಮಾಡ್ಬಿಟ್ರು ಅಂದ್ರೆ ಜಗಳಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಅದಕ್ಕೆ CC ಕ್ಯಾಮ್ರಾ ಇದ್ರೆ ಏನ್ ನಡೀತಾ ಅಂತ ಗೊತ್ತಾಗ್ತದೆ. ಗ್ರಾಮಕ್ಕೆ ಒಂದೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಸರ್ಕಾರದ ಆದೇಶದಂತೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು. ರಾತ್ರಿ ಸಮಯದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡಬೇಡಿ. ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಸೂಚನೆ ನೀಡಬೇಕೆಂದರು. ತಹಸೀಲ್ದಾರ್ ಸುಧೀಂದ್ರ ಮಾತನಾಡಿ, ಗಣೇಶ ಚತುರ್ಥಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳು ಬರುವ ನಿಟ್ಟಿನಲ್ಲಿ ಶಾಂತಿ ಸಭೆ ಸೇರಿದ್ದೇವೆ. ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳು ನಡೆಯುತ್ತಿದ್ದು ಅದನ್ನೇ ಮುಂದುವರಿಸಬೇಕು. ಹಬ್ಬಗಳಿಗೆ ಕಡ್ಡಾಯವಾಗಿ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು ಎಂದರು. ಭದ್ರತೆ ಹಾಗೂ ಮುಂಜಾಗ್ರತೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಾತನಾಡಿ, ಹಬ್ಬಗಳು ತಾಲೂಕಿನಾದ್ಯಂತ ಬಹಳ ಶಾಂತಿ ಸೌಹಾರ್ದತೆಯಿಂದ ನಡೆಯುತ್ತಿದ್ದು ಶಾಂತಿ ನೆಲೆಸಲಿ ಎಂಬ ಉದ್ದೇಶದಿಂದ ಶಾಂತಿ ಸಭೆ ಕರೆದಿದ್ದೇವೆ. ಯಾವುದೇ ಗ್ರಾಮ ಅಥವಾ ಪಟ್ಟಣದಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡುವವರು ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಕೊರಳಕುಂಟ ಕೆರೆಯ ಕಟ್ಟೆಯ ಮೇಲೆ ಅಪ್ರಾಪ್ತ ವಯಸ್ಸಿನವರು ಕಾರು ಚಲಾಯಿಸುತ್ತಿದ್ದಾಗ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿ ಬಿದ್ದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಅಪ್ರಾಪ್ತರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊನೆಗೆ ಕ್ರೇನ್ ನೆರವಿನೊಂದಿಗೆ ಕಾರನ್ನು ಮೇಲೆತ್ತಲಾಗಿದೆ. ಅಪ್ರಾಪ್ತರಿಗೆ ವಾಹನಗಳನ್ನು ಚಲಾಯಿಸಲು ಅವಕಾಶ ಕಲ್ಪಿಸಬಾರದು ಎಂಬ ಕಠಿಣ ಕಾನೂನು ಕ್ರಮಗಳಿದ್ದರೂ ಪೋಷಕರನ್ನು ಅಪ್ರಾಪ್ತರು ಯಾಮಾರಿಸಿ ವಾಹನಗಳ ಮೋಜು ಮಸ್ತಿಯನ್ನು ಸಂಭ್ರಮಿಸಲು ವಾಹನಗಳನ್ನು ಚಲಾಯಿಸಲು ಮುಂದಾಗುತ್ತಾರೆ. ಪಟ್ಟಣದ ನಿವಾಸಿಗಳಾದ ಅಪ್ರಾಪ್ತರಿಬ್ಬರು ಕಾರನ್ನು ಚಲಾಯಿಸಲು ಕೊಡಿಕೊಂಡ ರಸ್ತೆ ಮಾರ್ಗವಾಗಿ ಹೋಗಿದ್ದು ನಿಯಂತ್ರಣ ತಪ್ಪಿ ಕೊರಳಕುಂಟೆ ಕೆರೆಗೆ ಉರುಳಿ ಬಿದ್ದಿದೆ. ಈ ವೇಳೆ ಅದೃಷ್ಟವಶಾತ್ ಯಾವುದೇ ರೀತಿ ಅನಾಹುತ ಸಂಭವಿಸದೆ ಕಾರು ಜಖಮಗೊಂಡಿದೆ. ಇನ್ನು ಈ ಕಾರನ್ನು ಕ್ರೇನ್ ಸಹಾಯದಿಂದ ಮೇಲೆತ್ತಲಾಗಿದೆ. ಚಾಮರಾಜನಗರದ ರಾಮಸಮುದ್ರ ಹತ್ತಿರವಿರುವ ಸೈಯದ್ ದಿಲ್ಬಕ್ಷ ಶಾ ಖಾದರ್ ವಲಿ ದರ್ಗಾದಲ್ಲಿ ಗಂಧೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸೈಯದ್ ಶಾ ಬಾಬಾ ತಾಜ್ ಬಾಬಾ ಪೆನುಕೊಂಡ ನೇತೃತ್ವದಲ್ಲಿ ನಡೆದ ಗಂಧೋತ್ಸವದಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ದರು. ಗಂಧೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ದರ್ಗಾ ಆಡಳಿತ ಮಂಡಳಿಯಿಂದ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಕೋಲಾರದ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಎನ್ಡಿಎ ಮೈತ್ರಿಕೂಟ ಜಯಬೇರಿ ಹಿನ್ನೆಲೆ ಶಾಸಕ ಕೊತ್ತೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ವಿರುದ್ಧ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸ್ವಪಕ್ಷದ ನಾಯಕರ ವಿರುದ್ಧ ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದು, ನಾನು ದಲಿತ ಶಾಸಕನಾಗಿದ್ದರೂ ಪ್ರಚಾರಕ್ಕೆ ನನ್ನ ಕರೆದಿಲ್ಲ, ಹಿಂದುಳಿದ ವರ್ಗದ ಮುಖಂಡರನ್ನು ಚುನಾವಣೆಗೆ ಕರೆದಿಲ್ಲ, ನಾನು ಎಂದು ಚುನಾವಣೆ ಮಾಡಲು ಹೋದವರಿಗೆ ಜನ ಬುದ್ಧಿ ಕಲಿಸಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಕಾರಣವೆಂದು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ನಡೆದ ಕಲಾಪದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಹಕಾರ ಸಂಘಗಳ ವಿಧೇಯಕ ಮಂಡನೆ ವೇಳೆ ಶಾಸಕ ಜಿಟಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಗೆ ಸಂಬಂಧಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಖಂಡಿಸಿದರು. ಈ ಕುರಿತು ಮಾತನಾಡಿದ ಅವರು, ಕಾಂಗ್ರೆಸ್ನ ಸಹಕಾರ ಸಚಿವ ರಾಜಣ್ಣ ಅವರನ್ನು ವಜಾಗೊಳಿಸಿದ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರು ಮುಗಿಬಿದ್ದಿದ್ದರು. ಆದರೆ ಸಹಕಾರಿ ವಲಯದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಮೀಸಲಾತಿ ತಂದು ಆ ಜನರಿಗೆ ಆಗುತ್ತಿರುವ ಅನ್ಯಾಯವನ್ನು ಕಾಂಗ್ರೆಸ್ ತಡೆಯುವ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಅವರಿಗೆ ಮೀಸಲು ಪ್ರಾತಿನಿಧ್ಯ ಕಲ್ಪಿಸುವಲ್ಲಿ ಮಸೂದೆ ಮಂಡಿಸಿದರೆ ಮೇಲ್ಮನೆಯಲ್ಲಿ ಮಸೂದೆ ತಿರಸ್ಕರಿಸಿದರು ಎಂದರು. ನಮ್ಮ ಮತಗಳಿಂದ ಚುನಾವಣೆಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಗೆಲ್ಲಿಸಿ ವಿಧಾನಸಭೆ ಸಭೆಗೆ ಕಳಿಸುತ್ತೇವೆ. ಆದರೆ ಇಲ್ಲಿ ನಮಗೆ ನ್ಯಾಯ ಸಿಗಬೇಕಾದ ಸಂದರ್ಭದಲ್ಲಿ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಆಕ್ರೋಶ ಹೊರಹಾಕಿದರು.
ವೃದ್ಧೆಯ ಮೇಲೆ ರೋಡ್ ರೋಲರ್ ಹತ್ತಿದ ಪರಿಣಾಮ ಸ್ಥಳದಲ್ಲಿಯೇ ವೃದ್ಧೆ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕಟ್ಟೆಯ ಮೇಲೆ ನಡೆದಿದೆ. ಮೃತ ವೃದ್ಧೆ ದಿಂಬಾಲು ಗ್ರಾಮದ 55 ವರ್ಷದ ಲಕ್ಷ್ಮಮ್ಮ. ರೋಣೂರಿನಿಂದ ದಿಂಬಾಲು ರಸ್ತೆ ಕಾಮಗಾರಿ ವೇಳೆ ಘಟನೆ ನಡೆದಿದೆ. ಮನೆ ಸಾಮಗ್ರಿ ತರಲು ಹೋಗಿದ್ದ ವೇಳೆ ಅವಘಡ ಸಂಭವಿಸಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಚಾರಿ ಸಿಗ್ನಲ್ ಹದಗೆಟ್ಟು ತಿಂಗಳಾದರೂ ದುರಸ್ತಿ ಮಾಡದ ಅಧಿಕಾರಿಗಳು. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಪ್ರಮುಖ ವೃತ್ತದಲ್ಲಿಯೇ ಇಲ್ಲ ಸಂಚಾರಿ ಸಿಗ್ನಲ್. ಕಣ್ಣು ಮುಚ್ಚಿ ಕುಳಿತ ಸಂಚಾರಿ ಪೊಲೀಸರು. ಕಿತ್ತ ರಸ್ತೆ ಗುಂಡಿಗಳ ಮಯ, ಸಾರ್ವಜನಿಕರಿಗೆ ನರಕ ಯಾತನೆ. 10 ವರ್ಷ ಕಳೆದ್ರೂ ಡಾಂಬರು ಕಾಣದ ರಸ್ತೆ. ಜನಪ್ರತಿನಿಧಿಗಳೇ ಯಾರಿಗೆ ಹೇಳೋಣ ನಮ್ಮೂರಿನ ರಸ್ತೆ ಪ್ರಾಬ್ಲಮ್. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಆಗಸ್ಟ್ 2ರಿಂದಲೇ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ. ಅತಿಥಿ ಉಪನ್ಯಾಸಕರ ಮರು ನೇಮಕ ಮಾಡಿಕೊಳ್ಳದ ಇಲಾಖೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಿಷನ್ ಯೋಜನೆಯಡಿ ಕಳಪೆ ಕಾಮಗಾರಿ ಆರೋಪ. ಗುಡಿಬಂಡೆ ತಾಲೂಕಿನ ಕಾವಲಗುಡ್ಡ ಗ್ರಾಮದಲ್ಲಿ ಕಳಪೆ ಕಾಮಗಾರಿ. ಹಿರಿಯ ಅಧಿಕಾರಿಗಳ ತನಿಖೆಗೆ ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.